ಸ್ಟಿಚಿಂಗ್ ಎಲ್ಲ ಸೇರಿಸಿ 16 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಸರಿ, ಇವಾಗ ಕಟ್ ಮಾಡ್ಕೊತೀನಿ. ಇದು ಬೋಟ್ ನೆಕ್ ಡಿಸೈನ್ ಅಲ್ಲಿ ಬರುತ್ತೆ. ಆಕ್ಚುಲಿ ಇದು ಮಧುಬಾಲ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ವಲ್ಲ, ಇದನ್ನ ಡ್ರೆಸ್ ಮಾಡೋಣ ಅಂತ ನಾನು ಮಧುಬಾಲ ಡಿಸೈನ್ ಅಲ್ಲಿ ಬ್ಲೌಸ್ ಮಾಡೋಣ ಅಂತ ಕಟಿಂಗ್ ಮಾಡ್ತಾ ಇದ್ದೀನಿ. ನಮ್ಗೆ ಇದು ಸೊಂಟ ಸುತ್ತಳ ಬಂದ್ಬಿಟ್ಟು 32 ಇದೆ. ಹೇಳ್ದಂಗೆ 32ನ್ನ 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. 8 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 2 ಇಂಚ್ 1 ಇಂಚು ಡಾಟ್ಗೆ 1 ಇಂಚ್ ತಗೋತೀನಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ಗೆ. ಓಕೆನಾ? ಆಯ್ತು. ಇದು 32, ಅದನ್ನ 4 ಭಾಗ ಮಾಡಿದ್ರೆ 8 ಬರುತ್ತೆ. 8ಗೆ 2 ಇಂಚು ಆಡ್ ಮಾಡ್ಕೊಂಡ್ರೆ 10 ಇಂಚು ಬರುತ್ತೆ. 10 ಇಂಚಿಗೆ ಇದು ಎದೆ ಸುತ್ತಾಳತೆ 10 ಇಂಚು. ಇದೇನಿಲ್ಲ, ನಾವು ಬೋಟ್ ನೆಕ್ನ ಹಾಗೇನೆ ಸೊಂಟ ಸುತ್ತಾಳತೆ ಒಂದಿದ್ರೆ ಸಾಕು, ಹಾಗೇನೆ ಸ್ಟಿಚ್ ಕಟಿಂಗ್ ಮಾಡ್ಬೋದು. ಓಕೆನಾ? 8ಕ್ಕೆ 2 ಇಂಚು ಆಡ್ ಮಾಡಿದ್ರೆ 10. 10ನ 2 ಭಾಗ ಮಾಡಬೇಕು. 2 ಭಾಗ ಮಾಡಿದ್ರೆ 5 ಬರುತ್ತೆ. 5ಕ್ಕೆ ಪ್ಲಸ್ 2 ಸೇರಿಸಿದ್ರೆ 7. 7 ನಮ್ಗೆ ಇದು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು 7 ಇಂಚು. ಓಕೆನಾ? ಇದು 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡೋಣ. ಓಕೆನಾ? ಇಲ್ಲಿಂದ ಇಲ್ಲಿಗೆ 3 ಕಾಲ್ಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? 3 ಕಾಲು. ಹಿಂಗೆ ಬಂದ್ಬಿಟ್ಟು ನೆಕ್ ಡೀಪ್ ಬಂದ್ಬಿಟ್ಟು 8 ಇಂಚಿಗೆ ಮಾಡ್ಕೊತೀನಿ. 8 ಇಂಚ್ ಸಾಕು. 8 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೂ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಡೆಯಿಂದನು 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದೇನಿಲ್ಲ, ನೆಕ್ ಸೊಂಟ ಸುತ್ತಾಳತೆ ಒಂದಿದ್ರೆ ಸಾಕು. ಬೋಟ್ ನೆಕ್ಗೆ ನಿಮ್ಗೆ ಅಳತೆ ಬ್ಲೌಸೇ ಬೇಕಾಗಿಲ್ಲ, ಹಾಗೇನೆ ಕಟಿಂಗ್ ಮಾಡ್ಕೋಬಹುದು. ಸೊಂಟ ಸುತ್ತಾಳತೆಗೆ 4 ಭಾಗ ಮಾಡ್ತೀವಲ್ಲ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದು 2 ಇಂಚ್ ಸೇರಿಸಿದ್ರೆ ಅದನ್ನ 2 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿದ್ರೆ ನಮ್ಗೆ ನೆಕ್ ವಿಡ್ತ್ ಶೋಲ್ಡರ್ ಬರುತ್ತೆ. ಓಕೆನಾ? ಅದೊಂದು ನೆನ್ಪಿಟ್ಕೊಳ್ಳಿ. ಇವಾಗ ಇಲ್ಲಿಂದ ಜಾಯಿಂಟ್ ಮಾಡ್ಬಿಡೋಣ. ಇವಾಗ ಇಲ್ಲಿಂದ 1/4 ಇಂಚು ಕ್ರಾಸಾಗಿ ತಗೊಳ್ಳೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ತಗೊಂಡು ಮಾಮೂಲಿ ಕ್ರಾಸಾಗಿ ಜಾಯಿಂಟಿಂಗ್ ತಗೊಳ್ಳೋಣ. ಆಯಿತು. ಇವಾಗ ಇಲ್ಲಿಂದ ಕೆಳಗಡೆ 1 ಇಂಚ್ ಬಿಟ್ಟು ಒಂದು 14ವರೆಗೆ ಮಾರ್ಕ್ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ಡಿಸೈನ್ಗೆ ಈ ರೀತಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ 1 ಇಂಚಿಗೆ 1 ಇಂಚ್ ಬೇಡ, 1/2 ಇಂಚ್ ತಗೊಳ್ಳೋಣ. ಈ ರೀತಿ ಬಂದು ಒಂಥರ ಪಾರ್ಟ್ ಶೇಪಲ್ಲಿ ಬರಬೇಕಿದು. ಇಲ್ಲಿ ಬಂದು ಇಲ್ಲಿ ಕ್ಲೋಸ್ ಆಗಬೇಕು. ಆ ರೀತಿ ಇಲ್ಲಿಂದ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ, 5ವರೆಗೆ ಇಟ್ಕೊತೀನಿ. ಇಲ್ಲಿಂದ 5ವರೆಗೆ ಈ ರೀತಿ ತಗೊಂಡು ಇಲ್ಲಿಂದ 5 ಇಂಚು, ಈ ಕಡೆಯಿಂದ ಇದು 2.5 ಇಂಚು, ಇಲ್ಲಿಂದ ಇಲ್ಲಿಗೆ ಒಂದು 5.5. ಮಾರ್ಕ್ ಮಾಡಿ ಹಿಂಗೆ ಮಾಡೋದು. ಓಕೆನಾ? ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಡೀಪು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಟ್ಯಾಗ್ ಬರುತ್ತೆ, ಅದೇ ಮಧುಬಾಲ ಡಿಸೈನ್ ಅಂತ ಹೇಳಿದ್ನಲ್ಲ, ಇಲ್ಲಿ ಟ್ಯಾಗ್ ಬರುತ್ತೆ. ಇದು ಎಷ್ಟಕ್ಕೆ ಇಟ್ಟಿದೀವೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆನಾ? 8 ಇಂಚ್ಗೆ ತಗೊಂಡಿದ್ದೀನಿ. ನೀವು ಇದನ್ನ ಇನ್ನೂ ಬೇಕಾದ್ರೆ ಡೀಪ್ ಮಾಡ್ಕೋಬೋದು. ಇಷ್ಟಕ್ಕೆ ಸಾಕು ಅನ್ಕೋತೀನಿ ನನ್ನ ಪ್ರಕಾರ. ಇವಾಗ ಇಲ್ಲಿಂದ ಇದನ್ನ ಹಿಂಗೆ ರೌಂಡ್ ಶೇಪಲ್ಲಿ ತಗೊಳ್ಳಿ. ಓಕೆನಾ? ಇದನ್ನು ಸ್ವಲ್ಪ ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಹಿಂಗೆ ರೌಂಡ್ ಶೇಪ್ ಬರಬೇಕು. ಇದು ಹಿಂಗೆ ಇದಕ್ಕೆ ಆ್ಯಡ್ ಆಗಬೇಕು. ಇಲ್ಲದಲ್ಲ, ಇದಕ್ಕೆ ಜಾಯಿಂಟ್ ಆಗಬೇಕು ಇದು. ಓಕೆನಾ?
ಇದಕ್ಕೆ ಇದು ಇಲ್ಲಿ ಹಿಂಗೆ ಬರುತ್ತಲ್ಲ, ಇದು ಇಲ್ಲಿಗೆ ಬಂದು ಹಿಂಗೆ ಆ್ಯಡ್ ಆಗಬೇಕು, ಇಲ್ಲ ಹಿಂಗೆ ಒಟ್ಟಲ್ಲಿ ಇಲ್ಲಿಗೆ ಜಾಯಿಂಟ್ ಆಗಬೇಕಿದು. ಓಕೆನಾ? ಈ ಕಡೆಯಿಂದ ಹಿಂಗೆ ಬಂದು ಇದನ್ನೆಲ್ಲ ಇಲ್ಲಿಗೆ ಆ್ಯಡ್ ಮಾಡೋಣ. ಸಾಕು. ಇಲ್ಲಿಗೆ ಬಂದರೆ ಜಾಯಿಂಟ್ ಆಗುತ್ತೆ. ಇವಾಗ ಇದನ್ನ ಎಕ್ಸ್ಟ್ರಾ ಪೀಸ್ ತಗೋಬೇಕು. ಇಲ್ಲಿಗೆ ನಾನು ಬಾರ್ಡರ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಇದನ್ನ, ಯಾಕೆಂದ್ರೆ ಇಲ್ಲಿ ಒಂಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಫುಲ್ಲು ಈಗ ಮಾಡಿ ಜಾಯಿಂಟ್ ಮಾಡಿ ಫುಲ್ಲು ಇದಕ್ಕೆ ಬಾರ್ಡರ್ ಕೊಟ್ಬಿಡೋಣ. ಇಲ್ಲಿಗೆ ಬೇಕಾದ್ರೆ ಬ್ಲೂ ಕಲರಲ್ಲಿ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡೋಣ, ಸ್ಟಿಚಿಂಗ್ ಮಾಡೋವಾಗ ನೋಡ್ಕೊಂಡು ಕೊಡೋಣ. ಇವಾಗ ಈ ರೀತಿ ಮೆಥಡ್ ಇದೆ. ಓಕೆನಾ? ಹಿಂದೆ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಡೀಪ್ ಬೇಕಷ್ಟಕ್ಕೆ ಡೀಪ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅದು ಹೀಗೆ ಬರುತ್ತೆ. ಇಲ್ಲಿಂದ ಏನಿದೆ ಮೆಜರ್ಮೆಂಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವು ತಗೋಬೇಕು ಅಳತೆನ. ನಿಮ್ಗೆ ಎಷ್ಟು ಡೀಪ್ ಬೇಕಷ್ಟು ತಗೋಬೇಕಾಗುತ್ತೆ. ಕಟ್ ಮಾಡ್ಕೊತೀನಿ. ಇದು ಹೀಗೆ ಇರುತ್ತೆ. ಇನ್ನೊಂದು ಕಟ್ ಮಾಡ್ತೀನಿ, ಅದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ಇದು ಎರಡು ಪೀಸ್ ತಗೊಂಡು ಶೇಪ್ ತೆಗೆದುಬಿಡೋಣ. ಈಗ ಇದರಿಂದ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಇಲ್ಲಿ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಇಟ್ಕೋಬಹುದು, ಇಲ್ಲ ಪಾಟ್ ನೆಕ್ಕಲ್ಲಿ ಇಟ್ಕೋಬಹುದು. ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ನೀವು ಇಟ್ಕೋಬಹುದು. ಇಲ್ಲಿ ಟ್ಯಾಗ್ ಬರುತ್ತೆ. ನಾನು ಇದನ್ನ ವಿ ಶೇಪಲ್ಲಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಮೂಲಿ ಇಡ್ತೀನಿ ಸಾಕು. ಇಲ್ಲ ವಿ ಶೇಪ್ ಆದ್ರೂ ಇಟ್ಕೋಬಹುದು, ರೌಂಡ್ ಆದ್ರೂ ಇಟ್ಕೋಬಹುದು. ಓಕೆನಾ? ನಿಮ್ಗೆ ಯಾವ ತರ ಬೇಕೋ ಆ ತರ ಇಟ್ಕೋಬಹುದು. ಇಲ್ಲೂ ಟ್ಯಾಗ್ ಬರುತ್ತೆ, ಮತ್ತೆ ಇದಕ್ಕೂ ಬೇಕಂದ್ರೆ ಇಲ್ಲೊಂದು ಟ್ಯಾಗ್ ಇಟ್ಕೋಬಹುದು. ಅವಾಗ ಏನಾಗುತ್ತೆ ನಿಮ್ಗೆ ಫಿನಿಶಿಂಗ್ ಆಗಿ ಇರುತ್ತೆ. ಡೀಪ್ ಏನಿದೆ ಜಾಸ್ತಿ ಇರಲ್ಲ. ಇಲ್ಲ ಅಂದ್ರೆ ಇಲ್ಲಿ ಮಾಮೂಲಿ 3 ಇಂಚಿಗೆ ಈ ರೀತಿ ತಗೊಂಡು ಇಲ್ಲಿಂದ ಬೇಕಾದ್ರೂ ನೀವು ಮಾಡ್ಕೋಬಹುದು. ಬೋಟ್ ನೆಕ್ ಅಂದ್ಮೇಲೆ ಮಾಮೂಲಿ ಬೋಟ್ ನೆಕ್ ಬರುತ್ತಲ್ಲ, ಆ ತರ ಮೆಟೀರಿಯಲ್ ಈ ರೀತಿ ತಗೊಂಡು ಮಾಮೂಲಿ ಟ್ಯಾಗ್ ಬರುತ್ತೆ, ಇದು ಓಪನ್ ಇರುತ್ತೆ. ಇಲ್ಲಿಂದ ಬೇಕಂದ್ರೆ ನೀವು ಇಲ್ಲಿಗೆ ಯಾವ್ದಾದ್ರು ಡಿಸೈನ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿ ಟ್ಯಾಗ್ ಬರುತ್ತೆ ಮಾಮೂಲಿ, ಇಲ್ಲಿಂದ ಇಲ್ಲಿಗೆ ಟ್ಯಾಗ್ ಬರುತ್ತೆ. ಇದನ್ನ ಬೇಕಾದ್ರೆ ನಿಮ್ಗೆ ಯಾವ ರೀತಿ ಬೇಕು. ಇದು ಟೆಂಪಲ್ ಡಿಸೈನ್, ಇವಾಗೆಲ್ಲ ಟ್ರೆಂಡಿಂಗ್ ಆಗಿರೋಂಥ ಡಿಸೈನ್ ಇದು. ಓಕೆನಾ? ಈ ರೀತಿ ಈ ತರ ಇಲ್ಲ ಹಿಂಗ್ ಬಂದ್ಬಿಟ್ಟು ಈ ತರ ಯಾವ್ದಾದ್ರು ತುಂಬಾ ಡಿಸೈನ್ಸ್ ಇದಾವೆ. ಯಾವ್ದು ಬೇಕಾದ್ರೂ ಇಟ್ಕೋಬಹುದು. ಇಲ್ಲೆಲ್ಲ ಈ ರೀತಿ ಬಂದು ಈ ರೀತಿ ಬರುತ್ತೆ, ಇಲ್ಲ ಈ ರೀತಿ ಬಂದ್ಬಿಟ್ಟು ಈ ರೀತಿ ಬಂದು ಹಿಂಗ್ ಬರುತ್ತೆ. ತುಂಬಾ ಡಿಸೈನ್ಸ್ ಇದಾವೆ. ನನಗೆ ಸದ್ಯಕ್ಕೆ ಈ ತರ ಒಂಥರ ಟೆಂಪಲ್ ಡಿಸೈನ್ ಇಡ್ತೀನಿ. ಇಲ್ಲಿಂದ ಬಂದು ಟ್ಯಾಗ್ ಬರಲಿ, ಇಲ್ಲಿಂದ ಈ ರೀತಿ ಇಡ್ತೀನಿ. ಓಕೆನಾ? ಸಾಕಿದ್ದೇನೆ. ಇದಿಷ್ಟು ಇದು. ಇದನ್ನೇನು ಕಟ್ ಮಾಡಿಲ್ಲ ಅಂದ್ರೆ ಇದಕ್ಕೆ ಡಿಸೈನ್ ಮಾಡ್ಬೇಕಲ್ವಾ. ಫಸ್ಟ್ ಅದು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಇದನ್ನ ಕಟ್ ಮಾಡ್ಕೊಂಡು ಇದ್ರ ಅಳತೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ತೆಗ್ದಿಲ್ಲ ನಾನು. ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಇದಕ್ಕೆ ಬಾರ್ಡ್ರು ಮತ್ತೆ ಇದನ್ನು ಪೀಸ್ ಆಲ್ರೆಡಿ ತೆಗ್ದಿಟ್ಟಿದ್ದೀನಿ. ಇದು ತಗೊಂಡಿದ್ದೀನಿ. ಇದು ಡಿಸೈನ್ಗೆ, ಸ್ಲೀವ್ ಡಿಸೈನ್ಗೆ, ಇದು ನೆಕ್ಗೆ ಆಲ್ರೆಡಿ ನಾನು ಅಳತೆ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಇದೆ. ಕರೆಕ್ಟ್ ಆಗಿದೆ. ಇವಾಗ ಇದರದ್ದೇನು ಪ್ರಾಬ್ಲಮ್ ಇಲ್ಲ, ಇದು ರೆಡಿ ಆಯ್ತು. ಇವಾಗ ಇದಕ್ಕಷ್ಟು ಡಿಸೈನ್ ಮಾಡ್ಕೊಂಡು ಡಿಸೈನ್ ಮಾಡಿದ್ರೆ ಸಾಕು. ಸ್ಲೀವ್ಸ್ ರೆಡಿ ಆಯ್ತು. ಇನ್ನೇನಿದ್ರು